ನಮಸ್ತೆ ಎಲ್ಲರಿಗೂ. ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಚಿಕನ್ ಸುಕ್ಕ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿ ನೋಡಿ. 1 kg ಕೋಳಿ ಮಾಂಸ, ಇದು ಬಾಯ್ಲರ್ ಕೋಳಿ ಮಾಂಸ, 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ಚಮಚದಷ್ಟು ನಾನು ಮಾಡಿದ ಚಿಕನ್ ಮಸಾಲ ಪೌಡರ್. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಚಿಕನ್ ಮಸಾಲ ಪೌಡರ್ ಹೇಗೆ ಮಾಡೋದಂತ. 1 ಚಮಚದಷ್ಟು ಗರಂ ಮಸಾಲ ಪೌಡರ್, 1 ಚಮಚ ಅರಶಿನ ಪುಡಿ, 1 ಲಿಂಬೆಯ ರಸ, 1 ಚಮಚದಷ್ಟು ಕರಿಮೆಣಸಿನ ಪುಡಿ, 5 ಚಮಚದಷ್ಟು ತೆಂಗಿನೆಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು 1 ಹೂವು, 2 ಲವಂಗ, 1 ಏಲಕ್ಕಿ, 4 ಪೀಸ್ ಚಕ್ಕೆ, ಇದು ಅರ್ಧ ಚಮಚದಷ್ಟು ಕಸಕಸೆ, 1 ಚಮಚದಷ್ಟು ಸೋಂಪು, 2 ಬಿರಿಯಾನಿ ಎಲೆ ಮತ್ತು ಗಾರ್ನಿಷ್ಗಾಗಿ ಕೊತ್ತಂಬರಿ ಸೊಪ್ಪು. ಈಗ ಈ ಕೋಳಿ ಮಾಂಸವನ್ನು ಮ್ಯಾರಿನೇಟ್ ಮಾಡುವ. ಇದನ್ನು ಈ ಒಂದು ಪಾತ್ರೆಗೆ ಹಾಕಬೇಕು. ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 kg ಕೋಳಿ ಮಾಂಸಕ್ಕೆ 1 ಚಮಚದಷ್ಟು ಉಪ್ಪು ತೆಗೆದುಕೊಂಡಿದ್ದೇನೆ. ಅರಶಿನ ಹಾಗೂ ನಿಂಬೆಯ ರಸ. ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಡಬೇಕು. ಒಂದು 15 ನಿಮಿಷ ಈ ರೀತಿಯಾಗಿ ಇಡಬೇಕು. ಇದರಲ್ಲಿ ಹುಳಿ ಉಪ್ಪು ಸರಿಯಾಗಿ ಮಿಕ್ಸ್ ಆಗಿರಬೇಕು. ಅದಕ್ಕೋಸ್ಕರ ಮೊದಲು ಹೀಗೆ ಮಾಡಿ ಇಡಬೇಕು. ಈಗ ಮೊದಲಿಗೆ ಗ್ಯಾಸ್ನ ಮೇಲೊಂದು ಕಡಾಯಿಯನ್ನು ಇಟ್ಟು ಗ್ಯಾಸನ್ನು ಆನ್ ಮಾಡಬೇಕು. ಮತ್ತು ಇದಕ್ಕೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಬೇಕು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಚಕ್ಕೆ ಹಾಕು. ಆದಮೇಲೆ ಹೂವು. ಗ್ಯಾಸನ್ನು ಸ್ವಲ್ಪ ಸ್ಲೋ ಅಲ್ಲಿ ಇಡಬೇಕು. ನೋಡಿ, ಸೊಂಪನ್ನು ಹಾಕಬೇಕು. ಆಮೇಲೆ ಲವಂಗ ಮತ್ತು ಏಲಕ್ಕಿ ಹಾಕಬೇಕು. ಆಮೇಲೆ ಗಸಗಸೆ ಹಾಕಬೇಕು.
ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗ್ತಾ ಉಂಟು. ಈಗ ಫ್ರೈ ಆಗ್ತಾ ಉಂಟು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಇದರ ಹಸಿ ವಾಸನೆ ಹೋಗುವ ತನಕ ಈ ರೀತಿಯಾಗಿ ಚಮಚದಲ್ಲಿ ನಾವು ಆಚೆ ಈಚೆ ತಿರುಗಿಸ್ತಾ ಇರಬೇಕು. ಇದಕ್ಕೆ ಈಗ ನಾವು ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಹಾಕಬೇಕು. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿಯಾಗಿ ಈ ಕೋಳಿ ಮಾಂಸದಲ್ಲಿ ಮಿಕ್ಸ್ ಆಗಬೇಕು. ಒಂದು ಹಬೆ ಬರುವ ತನಕ ಇದಕ್ಕೆ ಬಾಯಿ ಮುಚ್ಚಾಲ ಇಟ್ಟಿಡಬೇಕು. ಈಗ ನೋಡು ಬೇಯ್ತಾ ಬಂತು. ನೋಡಿ ಈ ರೀತಿಯಾಗಿ ತುಂಡಾಗ್ತಾ ಉಂಟು. ಪೀಸ್ ತುಂಡಾದರೆ ಈ ರೀತಿಯಾಗಿ ತುಂಡಾದರೆ ಬೇಯ್ತಾ ಬಂತು ಅಂತ ಲೆಕ್ಕ. ಸ್ವಲ್ಪ ಈಗ ಸಿಮ್ಮಲ್ಲಿಡುವ ಗ್ಯಾಸನ್ನು. ಈಗ ಮಸಾಲವನ್ನು ಹಾಕಬೇಕು. ನೋಡಿ ಈ ರೀತಿಯಾಗಿ ಮಸಾಲ ಹಾಕುವಾಗ ಗ್ಯಾಸನ್ನು ಸಿಮ್ಮಲ್ಲಿಡಬೇಕು ಮತ್ತು ಈ ರೀತಿಯಾಗಿ ಮಿಕ್ಸ್ ಮಾಡುವ. ನೋಡಿ ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಸಿಮ್ಮಲ್ಲಿಡಬೇಕು. ನಂತರ ಈ ಮಸಾಲದಲ್ಲಿ ಒಂದು ಎಣ್ಣೆ ಬಿಡಬೇಕು. ಈ ಎಣ್ಣೆ ಬಿಟ್ಟ ನಂತರ ಅದು ಕರೆಕ್ಟಾಗಿ ಮಸಾಲ ಕೂಡ ಬೇಯ್ದಿದೆ ಎಂದು ಅರ್ಥ. ಈಗ ನೋಡಿ ಇದರ ಮೇಲೆ ಗಾರ್ನಿಷಿಂಗ್ ಹೀಗೆ ಹಾಕಿ ನಂತರ ಗ್ಯಾಸನ್ನು ಸಿಮ್ಮಲ್ಲಿ ಇಡಬೇಕು. ನೋಡಿ ಈ ರೀತಿ ಮಾಡಿ
ಸ್ಲೋ ಆಗಿಡುವ. ನೋಡಿ, ಇದಕ್ಕೆ ತೆಂಗಿನ ತುರಿ ಕೆಲವರಿಗೆ ಹಾಕಲಿಕ್ಕೆ ಮನಸ್ಸಿದ್ರೆ ಹಾಕ್ಬೋದು, ಆದರೆ ನಾನು ಹಾಕುವುದಿಲ್ಲ. ನಾನು ಈ ರೀತಿಯಾಗಿ ಸುಕ್ಕ ಮಾಡೋದು. ನೋಡಿದ್ದೀರಲ್ಲ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು. ಬಾಯ್.